ನಮ್ಮ ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಸ್ವಾಮೀಜಿಗಳು ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ, ಅವರನ್ನ ಬಹಳ ಉಚ್ಚ ಸ್ಥಾನದಲ್ಲಿ ನೋಡ್ತಾರೆ. ಅದರಲ್ಲೂ ಲಿಂಗಾಯತ ಸಮುದಾಯ ಏನಿದೆ ಅವರ ಸ್ವಾಮೀಜಿಗಳನ್ನ ಶರಣರು ಅಂತನೂ ಬಹಳ ತಿಳಿದವರು ಅಂತ ನೋಡ್ತೀವಿ. ಅಂತ ಸ್ವಾಮೀಜಿಗಳು ಅಥವಾ ಸೆಲ್ಫ್ ಪ್ರೊಕ್ಲೇಮ್ಡ್ ಜಂಗಮರು ಸುಳ್ಳು ಹೇಳೋದಕ್ಕೆ ಶುರು ಮಾಡಿಬಿಟ್ರೆ. ಸೊ ಮೊದಲಿಗೆ ಈ ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ವಾಮೀಜಿ ಯಾರು ಮತ್ತು ಅವ್ರು ಹೇಳಿದ ಸುಳ್ಳು ಏನು ಅಂತ ಕೇಳ್ಕೊಬನ್ನಿ. ಪ್ರವಾದಿಗಳು ಬಹಳ ದೊಡ್ಡವರಿದ್ದರು. ಪೈಗಂಬರರು ಒಂದು ಸಲ ನೀರು ಕುಡಿತಾ ಇರ್ತಾರೆ. ನೀರು ಕುಡಿಯುವಂತಹ ಪ್ರಸಂಗ. ಹೀಗೆ ನೀರು ಕುಡಿಲಿಕ್ಕೆ ಈಗ ಪ್ರಾರಂಭ ಮಾಡ್ತಾರೆ, ಒಂದು ಚೇಳು ಬಂದು ಅವರನ್ನು ಕುಟ್ಟುತ್ತೆ. ಪ್ರವಾದಿಗಳು ಆ ಚೇಳನ್ನು ತೆಗೆದು ನೀರಿಗೆ ಬಿಡ್ತಾರೆ. ಪುನಃ ನೀರು ಕುಡಿತಾರೆ. ಪುನಃ ಚೇಳು ಬಂದು ಕಡಿತದೆ. ಪುನಃ ತೆಗೆದು ಅದನ್ನು ಕೆಳಗೆ ಬಿಡುತ್ತಾರೆ. ಅವಾಗ ಪಕ್ಕದಲ್ಲಿರುವವರು ಕೇಳುತ್ತಾರೆ ಪ್ರವಾದಿಯನ್ನ, ನೀವು ನೀರು ಕುಡಿಯುವಾಗ ಚೇಳುಗಳು ನಿಮ್ಮನ್ನು ಕಡಿದ್ರೂ ಸಹ ನೀವು ಅದನ್ನು ಬಿಡ್ತಾ ಇದ್ದೀರಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ತಾರೆ. ಆಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳುತ್ತಾರೆ, ಅದು ಕುಟುಕುವುದು ಅದರ ಧರ್ಮ, ಅದನ್ನು ರಕ್ಷಣೆ ಮಾಡುವುದು ನನ್ನ ಧರ್ಮ ಅನ್ನತಕ್ಕಂಥ ಮಾತನ್ನು. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಇಸ್ಲಾಮಿನ ಪ್ರಾಫೆಟ್ ಚೇಳು ಕಚ್ಚಿದ್ರು ಅದನ್ನು ವಾಪಸ್ ಕಳಿಸಿಬಿಟ್ರು, ಅಂದರೆ ಅದಕ್ಕೇನು ಮಾಡಲಿಲ್ಲ, ಅದನ್ನು ಬಿಟ್ಟುಬಿಟ್ರು ಅಂತ ಹೇಳ್ತಾ ಇದ್ದಾರಲ್ವಾ. ಇಸ್ಲಾಂನ ಗ್ರಂಥಗಳು ಏನು ಹೇಳುತ್ತೆ, ಹದೀಸ್ಗಳು ಏನು ಹೇಳುತ್ತೆ ನೋಡೋಣ ಬನ್ನಿ. ಪ್ರಾಫೆಟ್ಗೆ ಚೇಳು ಕಚ್ಚಿರುವಂತಹ ಉಲ್ಲೇಖ ಹದೀಸ್ನಲ್ಲಿ ಬರುತ್ತೆ, 2 ಕಡೆ ಬರುತ್ತೆ. ಆ 2 ಹದೀಸ್ನು ನೋಡೋಣ. ಮೊದಲನೇ ಹದೀಸಲ್ಲಿ ಏನು ಹೇಳ್ತಾರೆ ನೋಡೋಣ. ಈ ಹದೀಸ್ ಸುನನ್ ಇಬ್ನ್ ಮಾಜಾಲ್ ಬರುತ್ತೆ, ಹದೀಸ್ ನಂಬರ್ 1246. ಇದರಲ್ಲಿ ಹೇಳ್ತಾರೆ ನೋಡಿ, ದ ಪ್ರಾಫೆಟ್ ವಾಸ್ ಸ್ಟಂಗ್ ಬೈ ಅ ಸ್ಕಾರ್ಪಿಯನ್ ವೆಲ್ ಹಿ ವಾಸ್ ಪರ್ಫಾರ್ಮಿಂಗ್ ಪ್ರೇಯರ್ ಆ್ಯಂಡ್ ಹಿ ಸೆಡ್, ಮೇ ಅಲ್ಲಾ ಕರ್ಸ್ ದ ಸ್ಕಾರ್ಪಿಯನ್ ಫಾರ್ ಇಟ್ ಡಸ್ ನಾಟ್ ಸ್ಪೇರ್ ಎನಿ ಒನ್ whether he is praying or not, kill them whether you are in Iram or not. ಸೊ ಈ ಹದೀಸ್ನ ಪ್ರಕಾರ ಇಸ್ಲಾಂನ ಪ್ರಾಫೆಟ್ಗೆ ಚೇಳು ಕುಟುಕಿದೆ, ಆದರೆ ಅವರು ಅದನ್ನು ಹೋಗಿಬಿಡು ಅಂತ ಬಿಡಲಿಲ್ಲ. ಅವ್ರು ಹೇಳ್ತಾರೆ ಅಲ್ಲ ನಿನಗೆ ಶಾಪ ಕೊಡಲಿ ಅಂತ ಹೇಳ್ತಾರೆ ಆ ಚೇಳಿಗೆ ಮೊದಲು. ಅದಾದಮೇಲೆ ಹೇಳ್ತಾರೆ ಆ ಚೇಳನ್ನು ಸಾಯಿಸಿ ಬಿಡಿ. ಇಲ್ಲಿ ಹೇಳ್ತಾರೆ ನೋಡಿ, ಕಿಲ್ ದೆಮ್ ವೆದರ್ ಯು ಆರ್ ಇನ್ ಇರಾಮ್ ಆರ್ ನಾಟ್ ಅಂತ. ಇರಾಮ್ ಅಂದರೆ ಒಂಥರ ಮಡಿ ಅಂತ ನೀವು ಅಂದ್ಕೊಳ್ಳಿ. ಅಂದರೆ ಈಗ ಯಾರು ಹಜ್ಜಿಗೆ ಹೋಗ್ತಾರಲ್ಲ, ಹಜ್ಜಿಗೆ ಹೋಗೋಕ್ಕೂ ಮುಂಚೆ ಒಂದು ರಿಚುವಲ್ ಇರುತ್ತೆ, ಅಂದರೆ ಈ ಥರ ಬಟ್ಟೆ ಧರಿಸಬೇಕು, ಕ್ಲೀನಾಗಿರಬೇಕು, ಅದೊಂದು ಮಡಿ ಅಂತ ಅಂದ್ಕೊಳ್ಳಿ, ಇಸ್ಲಾಂನಲ್ಲಿರೋ ಮಡಿ. ಸೊ ನೀವು ಆ ಮಡಿಯಲ್ಲಿದ್ದರೂ ಪರವಾಗಿಲ್ಲ, ನೀವು ಆ ಚೇಳನ್ನು ಸಾಯಿಸಿ, ಕಿಲ್ ದ್ಯಾಮ್ ಅಂತ ಇಸ್ಲಾಂನ ಪ್ರೊಫೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹದೀಸ್ನಲ್ಲಿ ಬರುತ್ತೆ ಹೇಗೆ ಆ ಚೇಳನ್ನು ಸಾಯಿಸಿದ್ರು ಅಂತ ಹೇಳ್ತಾರೆ. ಇದರಲ್ಲಿ ಹೇಳ್ತಾರೆ ನೋಡಿ, Ali said, when God's messenger was praying one night, he placed his hand on the ground and was stung by a scorpion. So he struck it with his sandal and killed it. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇಸ್ಲಾಂನ ಪ್ರಾಫೆಟ್ ಆ ಚೇಳಿಗೆ ಸ್ಯಾಂಡಲ್ ಅಂದರೆ ಕನ್ನಡದಲ್ಲಿ ಅಥವಾ ಆಡು ಭಾಷೆಯಲ್ಲಿ ಅದನ್ನು ಚಪ್ಪಲಿ ಅಂತ ಕರಿಬೋದು. ಸೊ ಚಪ್ಪಲಿಯಲ್ಲಿ ಒಡೆದು ಆ ಸ್ಕಾರ್ಪಿಯನ್ನ ಸಾಯಿಸಿದ್ರು ಅಂತ ಈ ಹದೀಸ್ನಲ್ಲಿ ಹೇಳುತ್ತೆ. ಮುಂದೆ ಹೇಳ್ತಾರೆ ನೋಡಿ, ದೆನ್ when he departed he said, God cursed the scorpion. ದೇವರು ಆ ಚೇಳಿಗೆ ಶಾಪ ಕೊಡಲಿ ಅಂತ ಹೇಳ್ತಾರಂತೆ. He does not leave alone one who is praying or anyone else or a prophet or anyone else. ಸೊ ಈ 2 ಹದೀಸ್ನ ಪ್ರಕಾರ ಇಸ್ಲಾಂನ ಪ್ರಾಫೆಟ್ ಆ ಚೇಳನ್ನು ಹೋಗು ಅಂತ ಬಿಟ್ಟು ಬಿಡಲಿಲ್ಲ. ಈ 2 ಹದೀಸ್ನಲ್ಲಿ ಹೇಳೋದೇನೋ ಆ ಚೇಳನ್ನು ಸಾಯಿಸಿ ಬಿಟ್ರು. ಆದರೆ ಇಲ್ಲಿ ಸ್ವಾಮೀಜಿ ಮಾಡ್ತಾ ಇರೋದೇನೋ ಎಂಟೈರ್ ಸ್ಟೋರಿನೇ ಉಲ್ಟಾ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಾಯಿಸಿದ್ರೂ ಕೂಡ ಸಾಯಿಸಿಲ್ಲ, ಬಿಟ್ಟು ಬಿಡುವ ಕರುಣೆ ಪ್ರೀತಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ನಿಜ ಏನು ಅಂತ ನೋಡೋಕೆ ಹೋದರೆ ಅದರಲ್ಲಿ ಸಾಯಿಸಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈ ಚೇಳ ಹೆಸರಲ್ಲಿ ಓಡ್ಬಿಡ್ತಾ ಇರೋ ಈ ಸ್ವಾಮೀಜಿ ಹೆಸರೇನು ಗೊತ್ತಾ? ನಿಜ ಗುಣಾನಂದ ಸ್ವಾಮೀಜಿ ಅಂತ. ಇನ್ನು ಈ ಥರದ ವಿಚಾರ ಇವ್ರ ತಲೆಗೆ ಹೇಗೋಳಿತು ಅಂತ ನಿಮಗೆ ಒಂದು ಪ್ರಶ್ನೆ ಬರಬಹುದು. ಇವ್ರು ಇದನ್ನ ಎಲ್ಲಿ ನೋಡಿರಬಹುದು ಅಂತ ನೋಡೋದಾದ್ರೆ, ಹಳೆ ಕಾಲದ ತೆಲುಗು ಫಿಲಮ್ ಅಲ್ಲಿ ಬಂದಿರೋ ಸೀನ್ ಇದು. గెలుపు నాదే స్వామి. అయ్యో తేలు. ఏమిటా పని రామా, అది తేలు పుడుతుందయ్యా. మళ్ళీ అదే పని చేస్తున్నావేమిటయ్యా? తగుదునమ్మా అని చేతిలోకి ఎక్కించుకొని కుట్టించుకొని మాధవ మధుసూదన అంటే నేనేం చేయను? అది తేలు కదా, కుడుతుందని తెలుసు కదా. తెలుసు స్వామి. కుట్టడం దాని ధర్మం, రక్షించడం మానవ ధర్మం. కుట్టడం దాని ధర్మం, రక్షించడం మానవ ధర్మం. Emotional damage.